ಹಾಯ್ ನಮಸ್ತೆ. ಹಿತ್ತಾಳೆ, ತಾಮ್ರ, ಬೆಳ್ಳಿ ಯಾವುದನ್ನೇ ಆದರೂ ಸರಿ, ಉಜ್ಜೋದು ಬೇಡ. ಹುಣಸೆಹಣ್ಣು, ನಿಂಬೆಹಣ್ಣು, ಪಿತಾಂಬರಿ ಯಾವುದನ್ನು ಬಳಸ್ಕೊಳ್ಳದೆ ಈ ಲಿಕ್ವಿಡಲ್ಲಿ ಹೇಗೆ ಕ್ಲೀನ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ರಾಯಲ್ ಅರೋರಾ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಈ ಒಂದು ಲಿಕ್ವಿಡನ್ನು ತರಿಸ್ಕೊಂಡಿದ್ದೆ. ಮೊದಲಿಗೆ ಬೆಳ್ಳಿ ಕ್ಲೀನ್ ಮಾಡುವಂತಹ ಒಂದು ಲಿಕ್ವಿಡನ್ನು ತೋರಿಸ್ತಾ ಇದ್ದೀನಿ. ಕಾಟನ್ಗೆ 1-2 ಡ್ರಾಪ್ ಆಗುವಷ್ಟು ಲಿಕ್ವಿಡನ್ನು ಹಾಕ್ಕೊಂಡು ಈ ರೀತಿಯಾಗಿ ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ವಿಗ್ರಹಗಳ ಮೇಲೆ ಉಜ್ಜಿದ್ರೆ ಆಯಿತು, ಕ್ಲೀನ್ ಆಗೋಗುತ್ತೆ. ಇನ್ನು ನೆಕ್ಸ್ಟ್ ತೋರಿಸ್ತಾ ಇರೋಂಥದ್ದು ಹಿತ್ತಾಳೆ ಹಾಗೆ ಆ ತಾಮ್ರಗಳನ್ನ ಕ್ಲೀನ್ ಮಾಡುವಂತಹ ಲಿಕ್ವಿಡು. ನೋಡಿ, 1-2 ಡ್ರಾಪ್ ಆಗೋಷ್ಟು ಅಷ್ಟೇ ತಟ್ಟೆಗೆ ಹಾಕಿದ್ದು. ಎಷ್ಟು ಚೆನ್ನಾಗಿ ಅದರಲ್ಲಿರುವಂತಹ ಕರೆಗಳೆಲ್ಲ ಹೋಗ್ತಾ ಇದೆ ಅಂತ. ತಾಮ್ರಕ್ಕೂ ಅಷ್ಟೇ ಇದೇ ಲಿಕ್ವಿಡನ್ನು ಹಾಕ್ಕೊಂಡು ಉಜ್ಜೋದೆಲ್ಲ ಏನು ಬೇಡ, ಜಸ್ಟ್ ಈ ರೀತಿಯಾಗಿ ಸವರ್ಕೊಂಡ್ರೆ ಸಾಕು. ಅದರಲ್ಲಿ ಎಷ್ಟೇ ಹಳೆ ಕರೆಗಳಿದ್ರೂ ಸಹ ಕಡಿಮೆ ಆಗೋಗುತ್ತೆ. ನಿಮಗೇನಾದರೂ ಈ ಒಂದು ಲಿಕ್ವಿಡ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂತಹ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಅವ್ರ ಇನ್ಸ್ಟಾಗ್ರಾಮ್ ಪೇಜನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿ. ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಿಂದ ಒರೆಸಿಟ್ರೆ ಎಷ್ಟೇ ದಿನ ಆದರೂ ಪಾತ್ರೆಗಳು ಕಪ್ಪಾಗಲ್ಲ. ಸೊ ವಿಡಿಯೋ ಇಷ್ಟ